ಸರ್ ಬೇಸಿಕಲಿ ಕತೆ ಹುಟ್ಟಿದ್ದು ಎಲ್ಲಿ ಅಂತೇಳಿ ಸರ್? ಹಳ್ಳಿ ಸುತ್ತಮುತ್ತ ನೋಡಿ ಕೇಳ್ರಂತ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡು. ಸೊ ಅದಕ್ಕೆ ಲೋ ನವೀನ ಅಂತ ಒಂದು ಟೈಟ್ಲು ಫಿಕ್ಸ್ ಮಾಡ್ಕೊಂಡಿದ್ದು. ಲಿಂಗಣ್ಣ ಕ್ಯಾರೆಕ್ಟರ್ ಸಖತ್ತಾಗಿ ಮಾಡಿದ್ರೆ ಆ ಹೇರ್ ಸ್ಟೈಲ್ ಅವ್ರು ಬರೋದು ಸ್ವಲ್ಪನೇ ಡೈಲಾಗು ತುಂಬ ಫನ್ನಾಗಿ ತೊಗೊಳ್ತಿದ್ದಾರೆ ಜನ. ನಮ್ಮದು ಒಂದು ಥಾಟ್ ಹೆಂಗಿತ್ತಂದರೆ, ಇಲ್ಲಿ ಈ ಸಿನಿಮಾದಲ್ಲಿ ಯಾರು ಹೀರೋ ಇರಲ್ಲ, ಆ ಸೀನ್ ಯಾರು ಲೀಡ್ ಮಾಡ್ತಾರೆ ಅವರೇ ಹೀರೋ ಕಾಣಬೇಕಷ್ಟೇ. ಪ್ರತಿ ಸೀನು ನಾವು ಸಿನಿಮಾ ಥರ ಟ್ರೀಟ್ ಮಾಡಿದ್ದೀವಿ. ಮೊಬೈಲ್ ನೋಡಲಿ ಎಲ್ಲೋ ಒಂದು ಸೀನ್ ಮಿಸ್ ಆಗಿಬಿಡುತ್ತೋ ಅನ್ನೋ ಒಂದು ಕ್ಯೂರಿಯಾಸಿಟಿನ ಸ್ಕ್ರೀನ್ ಮತ್ತು ಪ್ರೇಕ್ಷಕರ ಐ ನಡುವೆ ಕನೆಕ್ಟ್ ಮಾಡಿ ಇಟ್ಟರೆ. ಅದೇ ಹೇಳಕ್ಕೆ ಬಂದಿದ್ದು ನಾನೇನಂದರೆ, ಆಸ್ ಎ ಟೆಕ್ನಿಷಿಯನ್ ನಾವು ಅಷ್ಟು ಕ್ರಿಯೇಟ್ ಮಾಡಿ ಅಷ್ಟೆಲ್ಲ ತೆಗೆದು ಒದ್ದಾಡಿದ್ರು ನಮಗೆ ನೋಡಿಸ್ಕೊತಾಯಿತ್ತು, ನಗು ಬರ್ತಾಯಿತ್ತು ಅಂದರೆ ಒಂದು ನಂಬಿಕೆ ಇತ್ತು, ಆಡಿಯನ್ಸ್ ಇದು ಎಂಗೇಜಿಂಗ್ ಆಗಿ ನೋಡ್ತಾರೆ. ಸೊ ಅದು ಇವತ್ತು ಪ್ರೂವ್ ಆಗಿದೆ. ಈಗ ಅಶ್ವಿನಿ ಮೇಡಮ್ ನಿಮ್ಮನ್ನು ಮನೆಗೆ ಕರೆಸ್ತಾರೆ, ಅವ್ರ ಆಫೀಸಿಗೆ ಕರೆಸ್ತಾರೆ, ಮಾತುಕತೆ ಆಯಿತು, ಹೋಗ್ಲಿದ್ದಾರೆ ನಿಮ್ಮ ಪ್ರಯತ್ನಕ್ಕೆ ಶಬಾಷ್ ಅಂತ ಹೇಳಿದ್ದಾರೆ. ಅದು ಅವ್ರ ದೊಡ್ಡ ಗುಣ, ಅದು ಫ್ಯಾಮಿಲಿಯಿಂದನೇ ಬಂದಿದೆ. ಅಂದರೆ ಒಂದು ಹೊಸಬ್ರಿಗೆ ಕೊಡೋ ಉತ್ತೇಜನ ಇದೆಯಲ್ಲ. ಪುನೀತ್ ಸರ್ ಮನೆಗೆ ಆಫೀಸ್ಗೆ ಹೋಗಿದ್ದೀರಾ, ಈಗ ಪಿ ಆರ್ ಕೆದು ಏನಾದರೂ ನಿಮಗೆ ಯಾವುದಾದ್ರೂ ಆಫರ್ ಬಂದಿದೆಯಾ ಈ ಮೂವಿ ಆದ ನಂತರ ಡೈರೆಕ್ಷನ್ಗೆ? ಬನ್ನಿ ಮಾಡೋಣ ಅಂತ ಒಂದು ಹೇಳಿದ್ರು. ಪ್ರೋಸೆಸ್ ಇರುತ್ತಲ್ಲ, ನಾವು ಒಂದು ಕತೆ ತೊಗೊಂಡು ಹೋಗ್ಬೇಕು, ಅದು ಅವ್ರಿಗೆ ಇಷ್ಟ ಆಗಬೇಕು, ಅದು ಬಜೆಟ್ ಫಿಕ್ಸ್ ಆಗಬೇಕು, ಅದೊಂದು ಬಟ್ ಒಂದು ಗೇಟ್ ಅಂತೂ ಓಪನ್ ಇದೆ. ಈ ಥರದ್ದು 3 ಸೈಡ್ನಲ್ಲೂ ಕೂಡ ನವೀನ್ ಅವರ ಆ್ಯಕ್ಟಿಂಗ್ ಗೆದ್ದಿದೆ. ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ನಟ ಸಿಗ್ತಾ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಯಾರು ಆ್ಯಕ್ಟ್ ಮಾಡಬೇಕು ಅಂತ ಮಾಡಿಲ್ಲ, ಅವ್ರು ಬಂದು ಹೋಗಿದ್ದಾರೆ ಅಷ್ಟೇ. ನವೀನನಾಗಿ ಬಂದಿದ್ದಾನೆ. ಅದರ ನಡುವೆ ನಿಮಗೆ ಅಮೇರಿಕದಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ನಮ್ಮ ಮಂಡ್ಯ ನೆಲದ ಹೃದಯವಂತರು ನಿಮಗೆ ನಿರ್ಮಾಪಕರಾಗಿ ಸಿಕ್ಕಿದ್ರು. ಸೊ ಹೇಗೆ ಒಪ್ಪಿಸಿದ್ರಿ, ಏನು ಮಾತುಕತೆ ಆಯಿತು? ಅದು ಹೇಳ್ತಾವೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಅದು. ಅಂದರೆ ಆ ಥರದೊಬ್ಬರು ನಿರ್ಮಾಪಕರನ್ನ ಪಡ್ಕೊಳ್ಳೋದಿದೆಯಲ್ಲ, ಅದು ಅದೇ ಪುಣ್ಯನೇ ಅದು. ಲೋ ನವೀನ ಮೂವಿ ಈಗ ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಈಗ 3ನೇ ವಾರದಲ್ಲಿ ಕೂಡ ಸಾಕಷ್ಟು ಹಿಟ್ಟಾಗ್ತಾ ಇದೆ. ಸೊ ಯಾವುದೇ ಒಂದು ಮೂವಿ ಗೆಲ್ಲಬೇಕು ಅಂತ ಹೇಳಿದ್ರೆ ತೆರೆ ಹಿಂದೆ ಕೆಲಸ ಮಾಡ್ತಕ್ಕಂಥ ನಿರ್ದೇಶಕರ ಪಾತ್ರ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಯಾಕೆ ನಮ್ಮ ಮೈಸೂರಿನ KG ಕೊಪ್ಪಲಿನ ಧನುರ್ಧಾರಿ ಪವನ್ ರವರು, ನಮ್ಮ ಮೈಸೂರಿನವರು, KG ಕೊಪ್ಪಲಿನವರು ಪಕ್ಕ ಲೋಕಲ್ಲು. ಸೊ ಈ ಒಂದು ಕಥೆಯನ್ನು ಯಾವ ರೀತಿ ಆಯ್ಕೆ ಮಾಡಿದ್ರು, ಸ್ಟ್ರಗಲ್ ಹೇಗಿತ್ತು, ಹೇಗೆ ತೆರೆ ಮೇಲೆ ಬಂತು, ಆ ಒಂದು ಚಿತ್ರದಲ್ಲಿ ಆ ಒಂದು ಕ್ಯಾರೆಕ್ಟರ್ಗಳಿಗೆ ಕೊಟ್ಟಿರ್ತಕ್ಕಂಥ ನೇಮು, ಕಾಮಿಡಿ, ಎಮೋಷನ್ನು ಇವೆಲ್ಲವನ್ನು ಕೂಡ ಹೇಗೆ ಒಂದು ಚಲನಚಿತ್ರವಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೈಸೂರಿನ ಕಲಾವಿದರು ಏನಾದರೂ ಒಂದು ವಿಶೇಷವಾಗಿ ಮಾಡ್ತಾ ಇರ್ತೀರಾ. ಸೊ ಲೋ ನವೀನ ಮೂವಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ 90ಗೆ ತೊಗೊಂಡೋಗ್ಬಿಡುತ್ತೆ. 1990ರ ಆಸುಪಾಸಿನಲ್ಲಿ ಕೀಪ್ಯಾಡ್ ಬಂದಾಗ ಹಳ್ಳಿ ಲೈಫ್ ಹೇಗಿತ್ತು ಅನ್ನೋದನ್ನು. ಸೊ ಬೇಸಿಕಲಿ ಕತೆ ಹುಟ್ಟಿದ್ದು ಎಲ್ಲಿ ಅಂತೇಳಿ ಸರ್? ಆ್ಯಕ್ಚುಲಿ ಇದು ಮೂಲ ಕತೆ ಬಂದು ನವೀನ್ ಅವರ ಹಳ್ಳಿ ಸುತ್ತಮುತ್ತ ನೋಡಿ ಕೇಳ್ರಂತ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡು. ಸೊ ಅದೊಂದು ಹುಕ್ಲೈನು ಹೇಳಿ ಇದ್ರ ಮೇಲೆ ಏನೋ ಮಾಡ್ಬೋದಾ ಅನ್ನೋ ಥರ ಒಂದು ಪ್ಲ್ಯಾನ್ ನಡೀತಾ ಇತ್ತು. ಅವರು ಮತ್ತು ಸುನಿಲ್ ಮೈಸೂರು ಅಂತ ಆರ್ಕೆಸ್ಟ್ರಾ ಅವರಿಬ್ಬರು ಒಂದು ಬೇಸಿಕ್ ಒಂದು ಸ್ಟ್ರಕ್ಚರ್, ಒಂದು ಎಳೆ ಕತೆ ಮಾಡಿ ಇಟ್ಕೊಂಡಿದ್ರು. ಅಂದರೆ ಈ ನೀವೇನು ಫಸ್ಟ್ ಹಾಫ್ ಅತ್ತೆ ಮಗಳು ಕತೆ ನೋಡಿದ್ದೀರ, ಅದು ಈ ಇನ್ನೊಂದು ಬಾಸುಮತಿ ಎಪಿಸೋಡ್ ಅಂತ ಒಂದು ಕೀಪ್ಯಾಡ್ದೊಂದು ಬರುತ್ತೆ. ಅದು ಕತೆ ಡೆವಲಪ್ ಆಗ್ತಾ ನಮ್ಮಲ್ಲೇ ಒಂದು ನಡೆದಿರೋ ಒಂದು ಇನ್ಸಿಡೆಂಟ್ಗಳು. ಅಂದರೆ ಎಲ್ಲ ಫ್ರೆಂಡ್ ಸರ್ಕಲಲ್ಲೂ ಆ ಥರದ ಇನ್ಸಿಡೆಂಟ್ ನಡೆದೇ ಇರುತ್ತೆ. ಯಾವ್ದಾದ್ರು ಒಂದು ಗುಂಪಲ್ಲಿ ಒಬ್ಬ ಆ ಥರ ಏನೋ ಬಕ್ರ ಆಗಿರ್ತಾನೆ. ಸೊ ಅದೊಂದೇನೋ ತರ್ಬೋದಾ ಅಂತ ನಮ್ಮದು ಬೇಸಿಕ್ ಹೆಂಗಿತ್ತು ಅಂದರೆ, ಒಂದು 3 ಸ್ಟೇಜಸ್ಸು. ಆ ನವೀನ ಅನ್ನೋನ್ನ ಒಂದು 3 ಕಾಲಘಟ್ಟ ತೋರಿಸೋಣ, 3 ವೆರೈಟಿ ತೋರಿಸೋಣ. ಅಂದರೆ ಫಸ್ಟ್ ಸಿನಿಮಾ ಅಂದರೆ ಯೂಶ್ವಲಾಗಿ ಇಂಟ್ರೋ ಅಂತ ಬಂದಾಗ ಕಮರ್ಷಿಯಲಾಗಿ ಹೋಗೋಕೆ ಇಷ್ಟಪಡ್ತಾರೆ ಎಷ್ಟೋ ಹೀರೋಗಳು. ಬಟ್ ನವೀನ್ದು ಅವ್ರಿಗೆ ಹಿಂಗಿತ್ತು ಮೈಂಡ್ಸೆಟ್ ಅಂದರೆ, ಸೀದಾ ಒಬ್ಬ ಸಾಧಾರಣ ಮನೆ ಹುಡುಗನ ಥರ ಕಾಣಿಸ್ಕೋಬೇಕು ಅನ್ನೋದು ನವೀನ್ಗಿದ್ದಿದ್ದು ಆಸೆ. ಸೊ ಅದಕ್ಕೆ ಲೋ ನವೀನ ಅಂತ ಒಂದು ಟೈಟ್ಲು ಫಿಕ್ಸ್ ಮಾಡ್ಕೊಂಡಿದ್ದು. ಅಂದರೆ ಎಲ್ಲರೂ ಆಪ್ತತೆಯಿಂದ ಕರೀಲಿ ಅನ್ನೋ ಥರ. ಸೊ ಆ ಥರ ಕಾನ್ಸೆಪ್ಟ್ ಇಟ್ಕೊಂಡಾಗ ಅವನೆಲ್ಲೂ ಹೊಡಿಯಲ್ಲ, ಯಾರಿಗೂ ಬೈಯಲ್ಲ. ಅವನ ಸುತ್ತ ಕತೆ ನಡಿಬೇಕು, ಅವನು ಹೀರೋ ಆಗಬಾರ್ದು. ಇದು ಕನ್ಸರ್ನ್ ಇದ್ದಿದ್ದು. ಬಟ್ ಎಲ್ಲ ನೋಡಿದಾಗ ಅನಿಸುತ್ತೆ ಸರ್, ತುಂಬ ಇನ್ನೋಸೆಂಟ್ ಹುಡುಗರುಗಳಿಗೆ ಹೆಣ್ಮಕ್ಳುಗಳು ಮೋಸ ಮಾಡ್ತಾರೆ ಅನ್ನೋದು ಆಡು ಭಾಷೆ ಇತ್ತು. ಅದು ನಿಮ್ಮ ಮೂವಿನಲ್ಲಿ ಪ್ರೂವ್ ಆಗಿದೆ ಅಂತ. ನಿಜ ಹೇಳ್ಬೇಕಂದ್ರೆ ಆ ಕ್ಯಾರೆಕ್ಟ್ರು ಮೋಸ ಮಾಡಿಲ್ಲ, ಆ ಹೀರೋಯಿನ್ ಕ್ಯಾರೆಕ್ಟ್ರು ಮೋಸ ಮಾಡಿಲ್ಲ. ಅದು ವಿಧಿ, ಆ ಸಂದರ್ಭ. ಅವಳೆಲ್ಲೂ ಮೋಸ ಮಾಡೋ ಇಂಟೆನ್ಷನ್ನೇ ಇರಲ್ಲ ಇದರಲ್ಲಿ. ಅವರು ಪರ್ಸ್ನಲಾಗಿ ತೊಗೊಂಡು ಕೆಲವು ಹುಡುಗರು ಏನು ಮಾಡ್ತಾಯಿದ್ದಾರೆ, ಅದು ಮೋಸ ಮಾಡಿದ್ದಾಳೆ ಅಂತ ಟ್ರೀಟ್ಮೆಂಟ್ ಆಗ್ತಾಯಿದೆ ಆ ಕ್ಯಾರೆಕ್ಟ್ರು. ಸೊ ನಾವು ಆ ಕ್ಯಾರೆಕ್ಟರ್ ಈ ಮೂವಿನಲ್ಲಿ ಆ ಹೀರೋಯಿನ್ಗೆ ಲವ್ವೇ ಆಗಿರಲಿಲ್ವ ಸರ್? ಜಸ್ಟ್ ಫಾರ್ ಹೆಲ್ಪ್ ಕೇಳೋದು ಅಷ್ಟೇನಾ? ಬಟ್ ಹುಡುಗ ಅದನ್ನು ಲವ್ ಆಗಿ ತೊಗೊಂಡಿದ್ದೆ ಈ ಥರದ ಎಂಡಿಂಗ್ ಅಂತ. ಅದು ಸ್ಪಾಯ್ಲರ್ ಆಗ್ಬಿಡುತ್ತೆ. ಅಂದರೆ ಆ ಕ್ಯಾರೆಕ್ಟ್ರು ಎಲ್ಲೂ ಆ ಇಂಟೆನ್ಷನ್ ಇಲ್ಲ. ಆ ಮೋಸ ಮಾಡೋ ಅಂಥ ಆ ಹೀರೋಯಿನ್ ಕ್ಯಾರೆಕ್ಟರ್ ಏನಿದೆ, ಆಶಾ ಕ್ಯಾರೆಕ್ಟರ್, ಅದೆಲ್ಲೂ ನಾವು ಮೋಸ ಮಾಡಬೇಕು, ಇವನ್ನ ಬಳಸ್ಕೋಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಆ ಸಂದರ್ಭ ಇವನ್ನ ಒಂದು ಏನು ಆಲೋಚನೆಗಳು. ಈಗ ಒಂದು ಹುಡುಗಿ ಕೈ ಮುಟ್ತಿದ್ದಂಗೆ ನಾನು ಲವ್ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ಫೀಲ್ಗೆ ಹೋಗ್ಬಿಡ್ತಾರಲ್ಲ ಫಸ್ಟ್ ಟೈಮ್ ಮುಟ್ಟಿದಾಗ,
ಆ ಥರದ್ದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಳಗಡೆ ನಡೆಯೋ ಕತೆ ಇದು. ಬಟ್ ಜಾಸ್ತಿ ಹೇಳಿದಷ್ಟು ಅದು ಕತೆ ಬಿಟ್ಬಿಟ್ಟಿದ್ದಾರೆ. ಲೋ ನವೀನ ಪಾರ್ಟ್ 2 ಏನಾದರೂ ಬರುತ್ತಾ ಅಂತ ಕ್ಯೂರಿಯಾಸಿಟಿಲಿದ್ದಾರೆ ಆಡಿಯನ್ಸ್ ಆ ಲಾಸ್ಟ್ ಎಂಡಿಂಗ್ ನೋಡಿದಾಗ? ಇಲ್ಲ ಸರ್, ಅದು ದಿ ಎಂಡಲ್ಲೇ ಒಂದು ಸುಖಾಂತ್ಯ ಕೊಟ್ಟಿದ್ದೀವಿ. ಒಬ್ಬ ಹುಡುಗನಿಗೆ ಒಂದು ಡಿಸಪಾಯಿಂಟ್ ಆದಮೇಲೆ ಮತ್ತೆ ಅವನು ಅದ್ರ ಮೂಡಲ್ಲೇ ಲೈಫ್ನ ಸ್ಪಾಯಿಲ್ ಮಾಡ್ಕೊಬಾರ್ದು. ಎಷ್ಟೋ ಜನ ಹುಡುಗರು ಅಲ್ಲೊಂದು ಇನ್ಸಿಡೆಂಟು ತೋರಿಸಿದ್ವಿ, ಕೆರೆ ಹತ್ರ ಬಂದು ನಿಂತ್ಕೋತಾನೆ, ಸೂಸೈಡ್ ಟ್ರೈ ಮಾಡ್ತಾನೆ. ಅದೊಂದು ಆಲೋಚನೆ ಹಿಂಗೆ ಬಂದು ಹೊಟ್ಟೋಗ್ಬಿಡುತ್ತೆ. ಆ ಥರ ಆಲೋಚನೆಗಳು ಎಲ್ಲ ಹುಡುಗರಿಗೂ ಬರುತ್ತೆ ಆ ಕ್ಷಣ. ಆ ಒಂದು ಬ್ರೇಕಪ್ ಅಂತಿದ್ದಂಗೆ ನಾನು ಕುಡಿದು ಅಂದರೆ ಕುಡಿದು ಜೀವನ ಕಳ್ಕೊಳ್ಳೋದು, ಇಲ್ಲ ಡ್ರಗ್ ಅಡಿಕ್ಷನ್ಗೆ ಹೋಗ್ಬಿಡೋದು. ಕೆಲವರು ಮದುವೆನೇ ಆಗದೆ ಸುಮ್ಮನೆ ಲೈಫ್ ಲಾಂಗ್ ಹಂಗೆ ಬ್ಯಾಚುಲರ್ಸ್ ಆಗಿ ಉಳ್ಕೊಂಬಿಡೋದು. ಇದಕ್ಕೆಲ್ಲ ಅಲ್ಲ, ಲೈಫ್ ಮಸ್ಟ್ ಗೋ ಆನ್ ಅಷ್ಟೇ. ಒಂದು ಮೂವ್ ಆನ್ ಆಗಬೇಕು. ಒಂದು ಹುಡುಗ ಆದಮೇಲೆ ಒಂದು ಹುಡುಗಿ ಬರದೇ ಇರ್ತಾರೆ, ಪ್ರಯತ್ನ ಮಾಡಬೇಕಷ್ಟೇ. ಎಂಡಿಂಗ್ ಸಖತ್ತಾಗಿ ಕೊಟ್ರಿ ಸರ್. ಆ ಮಗು ಬರುತ್ತೆ, ಮುಡಿ ಕೊಡ್ತಾರೆ, ನವೀನ ಯಾರನ್ನು ಮದುವೆ ಆಗಿದ್ದಾರೆ ಅಂದಾಗ ಫ್ಲಾಶ್ ಬ್ಯಾಕ್ ಹೋಗಿದಾಗ ಅಲ್ಲೇ ಇರುತ್ತೆ ಅವ್ನು ಋಣ ಅಂತ ಹೇಳಿ. ಹೌದು, ನಮ್ಮ ಸುತ್ತಮುತ್ತನೇ ಇರ್ತಾರೆ, ನಾವು ನೋಡಿರಲ್ಲ ಅಷ್ಟೇ. ಆ ಹುಡುಗಿ ಲವ್ ಮಾಡ್ತಿರ್ಬೋದೇನೋ, ಅದು ಇಮ್ಯಾಜಿನೇಷನ್ಗೆ ಬಿಟ್ಬಿಟ್ಟಿದ್ದೀವಿ, ಅದೆಲ್ಲೂ ಡೀಟೇಲಿಂಗ್ ಹೋಗಿಲ್ಲ ನಾವು. ಅಂದರೆ ಇದು ಟ್ವಿಸ್ಟ್ ಕೊಟ್ಕೊಂಡು ಹೋಗಿದ್ದಾರೆ ಸರ್. ಫಸ್ಟ್ ಒಂದು ಇಂಟರ್ವ್ಯೂಲ್ ಬಂದಾಗ ಇಷ್ಟು ಬೇಗ ಆಗೋಯ್ತಾ ಮೂವಿ ಅನಿಸುತ್ತೆ. ಇನ್ನೊಂದು ಸ್ಟಾರ್ಟ್ ಆದಾಗ ಇನ್ನೊಂದು ಶೇಡಲ್ಲಿ ತೋರಿಸ್ತೀರಾ ಸರ್. ಆ್ಯಕ್ಚುಲಿ ಈ ಲಿಂಗಣ್ಣ ಕ್ಯಾರೆಕ್ಟ್ರು ಸಹ ಸಖತ್ತಾಗಿ ಮಾಡಿದ್ದಾರೆ. ಆ ಹೇರ್ ಸ್ಟೈಲು, ಅವ್ರು ಬರೋದು, ಸ್ವಲ್ಪನೇ ಡೈಲಾಗು ತುಂಬ ಕ್ಯಾಚಿ ಆಗಿದೆ, ತುಂಬ ಫನ್ನಾಗಿ ತೊಗೊಳ್ತಿದ್ದಾರೆ ಜನ. ನಿಂಗಣ್ಣ ಕ್ಯಾರೆಕ್ಟ್ರು ಆ್ಯಕ್ಚುಲಿ ಅವರು ನಮ್ಮದು ಒಂದು ಥಾಟ್ ಹೆಂಗಿತ್ತಂದರೆ, ಇಲ್ಲಿ ಈ ಸಿನಿಮಾದಲ್ಲಿ ಯಾರು ಹೀರೋ ಇರೋಲ್ಲ. ಆ ಸೀನ್ ಯಾರು ಲೀಡ್ ಮಾಡ್ತಾರೆ ಅವರೇ ಹೀರೋ ಕಾಣಬೇಕಷ್ಟೇ. ಪ್ರತಿ ಸೀನು ನಾವು ಸಿನಿಮಾ ಥರ ಟ್ರೀಟ್ ಮಾಡಿದ್ದೀವಿ. ಅದಕ್ಕೆ ನೀವು ಎಲ್ಲರೂ ಹೇಳ್ತಾ ಇರೋದು ಸಡನ್ನಾಗಿ, ಅಂದರೆ ಆಲ್ ಆಫ್ ಎ ಸಡನ್ ಇಂಟ್ರೋಲೇ ಮುಗಿದೋಯ್ತಾ ಅನ್ನೋ ಥರ ಒಂದು ಎಂಗೇಜ್ಮೆಂಟ್ ಏನಿದೆ ಜನಗಳ ಮಧ್ಯ, ಆ ಪ್ರತಿ ಸೀನು ಒಬ್ಬೊಬ್ರು ಲೀಡ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ನವೀನ ಹೆಸ್ರಿಗೆ ಮಾತ್ರ ಅವರು ಹೀರೋ ಅನ್ನೋದು ಬಿಟ್ಟರೆ, ಇಂಟೆನ್ಷನಲಿ ನವೀನ್ ಕನ್ಸರ್ನೇ ಅದಿತ್ತು. ಅಂದರೆ ಎಲ್ಲ ಕ್ಯಾರೆಕ್ಟ್ರೂ ಹೈಲೈಟ್ ಆಗಬೇಕು, ನನ್ನ ಸುತ್ತ ಎಲ್ಲರೂ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಅಂದರೆ ನವೀನ್ ಜರ್ನಿಲಿ ಎಲ್ಲರೂ ಇದ್ದಾರೆ. ಸೊ ಅದಕ್ಕೆ ನಿಂಗಣ ಬಂದಾಗ ನಿಂಗಣ ಹೈಲೈಟ್ ಆಗ್ತಾರೆ, ಪಾಲಕ್ ಬಂದಾಗ ಪಾಲಕ್ ಹೈಲೈಟ್ ಆಗ್ತಾರೆ, ನಾಥ ಕ್ಯಾರೆಕ್ಟ್ರ್ ಬಂದಾಗ ನಾಥ ಹೈಲೈಟ್ ಆಗ್ತಾನೆ, ಆ ನಟ್ಟೆ ಬಂದಾಗ ಬುಡ್ಬುಡ್ಕೆ ಡೈಲಾಗ್ ಹೇಳ್ಬೇಕಾದ್ರೆ ಅವನು ಹೈಲೈಟ್ ಆಗ್ತಾನೆ. ಸೊ ಯಾರನ್ನೂ ಇಲ್ಲಿ ಅಪ್ರೆಸ್ಸು ಮಾಡಿಲ್ಲ, ಕಂಪ್ರೆಸ್ಸು ಮಾಡಿಲ್ಲ. ಆ ಕ್ಯಾರೆಕ್ಟ್ರಿಗೆ ಏನೇನು ಬೆಲೆ ಕೊಡಬೇಕು, ಆ ತೂಕ ಕೊಡಬೇಕು, ಅದಕ್ಕೆ ತಕ್ಕಂತಲೇ ಡೈಲಾಗ್ ಮಾಡಿ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಬ್ಯಾಲೆನ್ಸ್ಡಾಗಿ ಹೋಗಿದೆ. ಸೊ ಎಲ್ಲೂ ಯಾರು ಬಂದ್ರೂ ಬೋರಿಂಗ್ ಅನ್ನಿಸ್ತಾ ಇಲ್ಲ. ಅದೊಂದು ಅಂದ್ಕೊಂಡಿದ್ದ ಪ್ರಯತ್ನ ಎಕ್ಸಿಕ್ಯೂಟ್ ಆಗಿದೆ. ಸೊ ಎಕ್ಸಿಕ್ಯೂಟ್ ಆಗಿರೋದಕ್ಕೆ ಜನ ಎಂಗೇಜಿಂಗ್ ಆಗಿ ನೋಡ್ತಾ ಇದ್ದಾರೆ. ಒಬ್ಬ ನಿರ್ದೇಶಕನಿಗೆ ಏನಾಗುತ್ತೆ ಗೊತ್ತಾ ಸರ್, ಮೂವಿ ರಿಲೀಸ್ ಹಿಂದಿನ ದಿನ ಒಂಥರ ಗಜಪ್ರಸವ. ಏನಾಗುತ್ತಪ್ಪ, ಆಡಿಯನ್ಸ್ ಏನು ಕೊಡ್ತಾರೆ ಅಂತಿಲ್ಲ, ಅಷ್ಟು ಕಷ್ಟಪಟ್ಟು ಮಾಡಿರ್ತೀರ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಬಟ್ ಆಡಿಯನ್ಸು ಜೊತೆ ನೀವು ಕೂತಿ ಮೂವಿ ನೋಡಿದಾಗ ಮೇ ಬಿ ನಾನು ನೋಡಿದಂಗೆ ಒಂದು ಇಡೀ ಮೂವಿ ಮುಗಿಯೋ ತನಕ ಮೊಬೈಲ್ನ ಯೂಸ್ ಮಾಡಿದ ಸಂಖ್ಯೆ ತುಂಬ ಕಡಿಮೆ ಇತ್ತು ಸರ್. ಸ್ಕ್ರಿಪ್ಟ್ ಮಾಡಿದ್ವಿ, 1 ವರ್ಷ ಸ್ಕ್ರಿಪ್ಟ್ ಮಾಡಿದ್ದೀವಿ. ಇದು ಬರೆಯಬೇಕಾದ್ರೆ ಸಿಕ್ಕಿದ ಮಜಾ ಓಪನಿಂಗು ಟಿಲ್ ಶೂಟು ಟಿಲ್ ಎಡಿಟಿಂಗು ಅದು ನಗಿಸ್ತಾನೆ ಹೋಯ್ತು ನಮಗೆ. ಆಸ್ ಎ ಟೆಕ್ನಿಷಿಯನ್ನೇ ನಮಗೆ ನಗು ಬರೋಕ್ಕೆ ಶುರು ಆಯಿತು. ಸೊ ಅಲ್ಲೊಂದು ಸ್ಟ್ರಾಂಗಾಗಿ ನಂಬಿಕೆ ಇತ್ತು ಇದು ವರ್ಕ್ ಆಗುತ್ತೆ ಅಂತ. ಯಾಕಂದರೆ ಅದು ನೋಡಿ 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 ಅದು ಆಭಾಸ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಎಷ್ಟು ಸರಿ ನೋಡ್ತೀರಾ, ಈಗ ಎಷ್ಟು ಮಟನ್ ತಿಂತಿದ್ರು, ಇನ್ನು ನೆಕ್ಸ್ಟ್ ಇನ್ನೇನೋ ನಮ್ಗೊಂದು ತಿಳಿಸಾರು ಕೊಟ್ಟರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿರುತ್ತೆ. ಅಂದರೆ ಅಷ್ಟು ನೋಡಿ ಬೇಜಾರು ಅನ್ನಿಸ್ತಿಲ್ಲ ನಮಗೆ ಇವತ್ತಿಗೂ ಅಷ್ಟೇ. ಆ ಒಂದು ಸ್ಕ್ರಿಪ್ಟಿಂದ ಹಿಡಿದು ಟಿಲ್ ಎಡಿಟಿಂಗು ಫೈನಲ್ ಔಟ್ಪುಟ್ ತೆಗಿಯೋವರೆಗೂ ಒಂದು 500ರಿಂದ 1000 ಸರಿ ನಾನು ನೋಡ್ಬಿಟ್ಟಿರ್ಬೋದು. ನೋಡಲೇಬೇಕು, ಅದು ನಮ್ಮ ವಿಧಿ. ಅದು ಆಸ್ ಎ ಡೈರೆಕ್ಟ್ರು, ಕ್ರಿಯೇಟರು, ಟೆಕ್ನಿಷಿಯನ್ ನಾನು ನೋಡಲೇಬೇಕು. ಪ್ರತಿಯೊಂದೂ ಸೂಕ್ಷ್ಮವಾಗಿ ನೋಡಬೇಕು, ಎಡಿಟ್ ಮಾಡಬೇಕು, ಇದೆಲ್ಲ ಇರುತ್ತೆ. ಇವತ್ತಿಗೂ ಜನಗಳ ಮಧ್ಯೆ ಕೂತ್ಕೊಂಡು ನೋಡಿದ್ರೆ ನಗಿಸ್ತಾ ಇದ್ದಾರೆ ನಮ್ಮ ಕ್ಯಾರೆಕ್ಟರ್ಗಳು. ಅದಕ್ಕಿರೋ ಸ್ಟ್ರೆಂತ್ ಅಷ್ಟೇ. ಅಲ್ಲ, ನಿಮಗೆ ಒಬ್ಬ ನಿರ್ದೇಶಕರಾಗಿ ಆಡಿಯನ್ಸ್ ಜೊತೆ ಮೂವಿ ನೋಡಿದಾಗ ಯಾರು ಕೂಡ ಮೊಬೈಲೇ ಮುಟ್ಟಲ್ಲ. ಅಂದರೆ ಮೊಬೈಲ್ ನೋಡಲಿ ಎಲ್ಲೋ ಒಂದು ಸೀನ್ ಮಿಸ್ ಆಗಿಬಿಡುತ್ತೋ ಅನ್ನೋ ಒಂದು ಕ್ಯೂರಿಯಾಸಿಟಿನ ಸ್ಕ್ರೀನ್ ಮತ್ತು ಪ್ರೇಕ್ಷಕರ ಐ ನಡುವೆ ಕನೆಕ್ಟ್ ಮಾಡಿ ಇಟ್ಟರೆ. ಅದೇ ಹೇಳಕ್ಕೆ ಬಂದಿದ್ದು ನಾನೇನಂದರೆ, ಆಸ್ ಎ ಟೆಕ್ನಿಷಿಯನ್ ನಾವು ಅಷ್ಟು ಕ್ರಿಯೇಟ್ ಮಾಡಿ ಅಷ್ಟೆಲ್ಲ ತೆಗೆದು ಒದ್ದಾಡಿದ್ರು ನಮಗೆ ನೋಡಿಸ್ಕೊತಾಯಿತ್ತು, ನಗು ಬರ್ತಾಯಿತ್ತು ಅಂದರೆ ಒಂದು ನಂಬಿಕೆ ಇತ್ತು, ಆಡಿಯನ್ಸ್ ಇದು ಎಂಗೇಜಿಂಗಾಗಿ ನೋಡ್ತಾರೆ. ಸೊ ಅದು ಇವತ್ತು ಪ್ರೂವ್ ಆಗಿದೆ. ನಾನು ಹಾರ್ಡ್ಲಿ ಒಂದು 3-4 ಜನ ತುಂಬ ಎಮರ್ಜೆನ್ಸಿ ಕಾಲ್ ಬಂದಾಗ, ಅದು ಫಸ್ಟ್ ಸರಿ ಬಂದಾಗ ಕಟ್ ಮಾಡಿ ಹಿಂಗೆ ಇಡ್ತಾರೆ, ಕೆಲವು ಸರಿ ಬಂದಾಗ ನೋಡ್ತಾರೆ, 3ನೇ ಸರಿ ಬಂದಾಗ ಮಾತ್ರ ಏನೋ ಎಮರ್ಜೆನ್ಸಿ ಇರ್ಬೋದು ಅಂದ್ಬಿಟ್ಟು ಮಾತಾಡ್ಬಿಟ್ಟು ರಪ್ಪ ಅಂತ ಹಿಂಗೆ ಇಡ್ತಾ ಇದ್ದಾರೆ. ಅದು ನಾನು ಸುಮಾರು ಆಡಿಯನ್ಸಲ್ಲಿ ನೋಡಿದೆ. ಅದು ಕಾಲ್ಸ್ಗಳು ಮಾತ್ರ. ಈ ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ, ಸಾಂಗ್ ಬಂತು ಅಂದರೆ ತೆಗೆದು ಹಿಂಗೇನೋ ರೀಲ್ಸ್ ತಳ್ತಾ ಇರ್ತಾರೆ, ಇಲ್ಲ ಸಿಗರೇಟ್ ಸೇವಕ್ಕೆ ಹೋಗ್ಬಿಡ್ತಾರೆ, ಒಂದು ಬ್ರೇಕ್ ತೊಗೊಂಡ್ಬಿಡ್ತಾರೆ. ನಮ್ಮದಲ್ಲಿ ಇನ್ಕ್ಲೂಡಿಂಗ್ ಸಾಂಗು ಕೂಡ ಇವತ್ತವರೆಗೂ ಯಾರು ಎದ್ದೋಗಿರೋದು ನೋಡಿಲ್ಲ. ಆಡಿಯನ್ಸ್ ಅಷ್ಟು ಎಂಗೇಜಿಂಗಾಗಿ ನೋಡ್ತಾ ಇರೋದು ನಮಗೆ ಒಂದು ಕಲಿಕೆ ಏನಂದರೆ, ಓಕೆ ಜನಗಳಿಗೆ ಬೇಕಾಗಿರೋದು ಕೊಟ್ಟರೆ ಜನಗಳು ನೋಡ್ತಾರೆ. ಯಾಕಂದರೆ ಇಷ್ಟೊಂದು ಪ್ಯಾನ್ ಇಂಡಿಯಾ ಮೂವಿಗಳು, ಸ್ಟಾರ್ಡಮ್ಮು, ಬಿಗ್ ಬಜೆಟು, ಈ ಅಬ್ಬರದ ನಡುವೆ ಕಾಸ್ಟ್ಗಿಂತ ಕಂಟೆಂಟ್ ಇಂಪಾರ್ಟೆಂಟ್ ಇದ್ದರೆ ಮೂವಿ ಗೆಲ್ಲುತ್ತೆ ಅಂತ. ಸ್ಟಾರ್ಟಿಂಗು ಹಿಂಗೆ ಎಲ್ಲ ಪ್ಯಾನ್ ಇಂಡಿಯಾ ಅಂತ ಶುರು ಆಯ್ತಲ್ಲ,
ಅವಾಗ ನಮಗೆ ಭಯ ಆಯಿತು ಆ್ಯಕ್ಚುಲಿ ಸಿನಿಮಾ ಶುರು ಮಾಡ್ಬೇಕಾದ್ರೆ ಒಂದು ಭಯ ಜನಗಳು ಹೆಂಗೆ ತೊಗೋತಾರೋ ಏನೋ ಎಲ್ಲ ಪ್ಯಾನ್ ಇಂಡಿಯಾ ದೊಡ್ಡದು ಅಂತ ಇದ್ದಾರೆ. ನಮಗೆ ಒಂದು ನಮ್ಮ ಪ್ರೊಡ್ಯೂಸರ್ ತುಂಬ ಉಳ್ಳವರು ಆಯಿತಾ, ಅಂದರೆ ಯಾವುದಕ್ಕೂ ಕಮ್ಮಿ ಇಲ್ಲದೇ ಸಿನಿಮಾ ಮಾಡೋವಂಥ ಶಕ್ತಿ ಇರೋರು. ನಾವು ಒಂದು ಕನ್ಸರ್ನ್ ಏನಿತ್ತಂದರೆ ಅವ್ರಿಗೇನು ನಮ್ಮದೇನು ಮಾರ್ಕೆಟ್ ಇದೆ, ನಾವೇನು ವಾಪಸ್ ಕೊಡ್ಬಲ್ವಿ ಅಷ್ಟಕ್ಕೆ ಮಾತ್ರ ಸಿನಿಮಾ ಮಾಡಬೇಕು. ಅವ್ರು ಇದೆ ಅಂದ್ಬಿಟ್ಟು ನಾವು ಎಲ್ಲನೂ ಹಾಕ್ಸ್ಬಿಟ್ಟು ₹1 ಲಾಸ್ ಮಾಡಿದ್ರು ಲಾಸೇ ಅದು. ಸೊ ಇರೋ ಬಜೆಟ್ ಒಳಗೆ ಅಂದರೆ ಇರೋ ಮಾರ್ಕೆಟ್ ಒಳಗಡೆ ನಾವು ರಿಟರ್ನ್ಸ್ ಕೊಡಬೇಕು. ನಮ್ಮ ಮೇಲೆ ನಂಬಿಕೆ ಇಟ್ಟು ಒಬ್ಬರು ಇನ್ವೆಸ್ಟ್ ಮಾಡ್ತಾರೆ ಅಂದರೆ ನಾವು ರಿಟರ್ನ್ ಕೊಡೋ ಥರನೇ ಸಿನಿಮಾ ಮಾಡಬೇಕು. ರೈಟ್, ಈಗ 3ನೇ ವಾರ ಭರ್ಜರಿ ಹೋಗ್ತಾ ಇದೆ, ರಿಟರ್ನ್ಸ್ ಕೊಟ್ಟಿದ್ದೀರಾ ನಿಮ್ಮ ಪ್ರೊಡ್ಯೂಸರ್ಗೆ? ಸರ್ ನೀವು ಪ್ರೊಡ್ಯೂಸರ್ನೇ ಕೇಳಿ ಹೇಳಬೇಕು. ಆಗಿದೆ ಅಂತ ನಂಬಿಕೆ ಇದೆ ಸರ್. ಯಾಕೆ ಜನಗಳು ಅಷ್ಟು ಸಿನಿಮಾ ಅಂತ ಬರ್ತಾಯಿಲ್ಲ, ಒಂದು ಗೆಟ್ ಟುಗೆದರ್ ಥರ ಫೀಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಥಿಯೇಟ್ರಿಗೆ. ಎಷ್ಟೋ ಜನ ಈಗ ಅಣ್ಣ ತಮ್ಮದಿರು ಬೇರೆ ಬೇರೆ ಮನೆಯಲ್ಲೆಲ್ಲ ಇರ್ತಾರೆ. ಈಗ ಹೆಂಗಾಗ್ತಾಯಿದೆ ಅಂದರೆ ಸುಮಾರು ಒಂದು 18 ಸೀಟು 17 ಸೀಟು ಒಟ್ಟಿಗೆ ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಈಗಿನ ಕಾಲದಲ್ಲಿ 17 ಜನ 18 ಜನ ಎಲ್ಲಿ ಒಟ್ಟಿಗೆ ಬರ್ತಾ ಇದ್ದಾರೆ, ಅಷ್ಟು ಜನ ಒಂದು ರೋ ಫಿಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಲೋ ನವೀನ ಮೂವಿ ಒಂದು ರೀತಿ ಫ್ಯಾಮಿಲಿ ಪ್ಯಾಕೇಜ್. ಖಂಡಿತ ಸರ್, ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಯಾಕಂದರೆ ತಾತ ಅಜ್ಜಿ ಮೊಮ್ಮಕ್ಕಳು ಅಂದರೆ 3-4 ಜನ್ರೇಷನು ಒಟ್ಟಿಗೆ ಬಂದು ಸಿನಿಮಾ ನೋಡೋ ಅಂಥದ್ದು ಬಂದು ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪುಣ್ಯ. ಆ ಥರದ್ದೇನೋ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋದು ಒಂದು ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಆ್ಯಕ್ಚುಲಿ ಒಂದು ಅಪ್ಪು ಸರ್ ಹೋದ್ಮೇಲೆ ಈ ಥರದೊಂದು ವೈಬು ಥಿಯೇಟ್ರ್ ಒಳಗಡೆ ನಾನು ಖಂಡಿತ ನೋಡಿಲ್ಲ. ಅಷ್ಟು ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರ್ ಒಳಗಡೆ ಬರ್ತಾ ಇದ್ದಾರೆ, ಅಷ್ಟು ಮನಸ್ಪೂರ್ವಕವಾಗಿ ನಗ್ತಾ ಇದ್ದಾರೆ. ಸೊ ಅಲ್ಲೆಲ್ಲೋ ಒಂದು ಸಾರ್ಥಕತೆ ನಮಗೆ ಅವ್ರು ನನ್ನ ನಗರದಲ್ಲಿ ಕಾಣಿಸ್ತಾ ಇದೆ. ನಾನು ಸ್ಕ್ರೀನ್ ನೋಡೋ ಬಿಟ್ಬಿಟ್ಟಿದ್ದೀನಿ ಇತ್ತೀಚೆಗೆ. ನೋಡಿದ್ರೆ ಜನಗಳ ರಿಯಾಕ್ಷನ್ ನೋಡಿಕೊಂಡು ಓಕೆ ನಾನು ಅಂದ್ಕೊಂಡಿದ್ವಲ್ಲ ಅವರು ಎಂಜಾಯ್ ಮಾಡ್ತಾ ಇದ್ದಾರಾ ಅನ್ನೋ ಪಾಯಿಂಟಲ್ಲಿ ನೋಡೋಕ್ಕೆ ಶುರು ಮಾಡಿದ್ದೀವಿ. ಈಗ ಅಪ್ಪು ಸರ್ ಇದ್ದಾಗ ಯಾವ ರೀತಿ ಫ್ಯಾಮಿಲಿ ಪ್ಯಾಕೇಜ್ ಮೂವಿನೇ ಮಾಡ್ತಾಯಿದ್ರು ಅಂತೇಳಿ, ಈಗ ಅಶ್ವಿನಿ ಮೇಡಮ್ ನಿಮ್ಮನ್ನು ಮನೆಗೆ ಕರೆಸ್ತಾರೆ, ಅವ್ರ ಆಫೀಸಿಗೆ ಕರೆಸ್ತಾರೆ, ಮಾತುಕತೆ ಆಯಿತು, ತುಂಬ ಹೊಗಳಿದ್ದಾರೆ ನಿಮ್ಮ ಪ್ರಯತ್ನಕ್ಕೆ ಶಬಾಷ್ ಅಂತ ಹೇಳಿದ್ದಾರೆ. ಅದು ದೊಡ್ಡ ಗುಣ, ಅದು ಫ್ಯಾಮಿಲಿಯಿಂದನೇ ಬಂದಿದೆ. ಅಂದರೆ ಒಂದು ಹೊಸಬ್ರಿಗೆ ಕೊಡೋ ಉತ್ತೇಜನ ಇದೆಯಲ್ಲ, ಅದು ಇಲ್ಲ ಅದು ಮಾಡ್ತಾ ಇದ್ದಾರೆ. ಕೆಲವರು ಕಣ್ಣು ಕಾಣಲ್ಲ. ಅದು ಐಎಸ್ ಸಪೋರ್ಟ್ ಆಬ್ವಿಯಸ್ಲಿ ಅದು ರಾಜ್ಕುಮಾರ್ ಫ್ಯಾಮಿಲಿಯಿಂದನೇ ಬರ್ತಾ ಇದೆ ಹೊಸಬ್ರಿಗೆ. ಅವ್ರು PRK ಅಂತ ಓಪನ್ ಮಾಡಿದ್ರು, ಯಾವಾಗ ಓಪನ್ ಮಾಡಿದ್ರು ಅವ್ರು ಹೋದಾಗ ಎಲ್ಲರಿಗೂ ಒಂದು ದಿಗ್ಭ್ರಮೆ ಆಯಿತು, ನಮ್ಮಂಥ ಹೊಸಬ್ರಿಗೆ ಎಲ್ಲಪ್ಪ ಮುಂದೆ ಅನ್ನೋ ಥರದ್ದು ದಿಗ್ಭ್ರಮೆ ಆಯಿತು. ಇತ್ತೀಚಿನ ಬೇರೆ ಹೀರೋಗಳು ಶುರು ಮಾಡಿದ್ದಾರೆ, ಬಟ್ ಫಸ್ಟ್ ಅಂತ ಬಂದರೆ ಅದು ಪುನೀತ್ ಸರ್. ತಂಡಲ್ಲಿ ಹೋಗಿದ್ರಿ, ಅಶ್ವಿನಿ ಮೇಡಮ್ ಏನು ಹೇಳಿದ್ರು, ಏನಾದರೂ ಅಡ್ವೈಸ್ ಮಾಡಿದ್ರ, ಅಥವಾ ಬಜೆಟ್ ಬಗ್ಗೆ ಕೇಳಿದ್ರ, ಅಥವಾ ಕಥೆ ಬಗ್ಗೆ ಮಾತಾಡಿದ್ರ, ಸಂಗೀತದ ಬಗ್ಗೆ ಮಾತಾಡಿದ್ರ? ಔಟ್ ಆ್ಯಂಡ್ ಔಟ್ ಎಲ್ಲದ್ರ ಬಗ್ಗೆನೂ ಮಾತಾಡಿದ್ರು. ಒಂದು ಅರ್ಧ ಗಂಟೆ ಸಿನಿಮಾ ಬಗ್ಗೆನೇ ಒಂದಿಷ್ಟು ಡಿಸ್ಕಷನ್ ಆಯಿತು. ಆ ಥಾಟ್ ಪ್ರೊಸೆಸ್ ಹೆಂಗೆ ಬಂತು, ಯಾಕೆ ಹಿಂಗೆ ಮಾಡಿದ್ರಿ ಅಂತೆಲ್ಲನೂ ಡೀಟೇಲಾಗಿ ಒಂದು ಅರ್ಧ ಗಂಟೆ ಸಿನಿಮಾ ಬಿಟ್ಟು ಇನ್ನೇನೂ ಮಾತಾಡಲಿಲ್ಲ. ತುಂಬ ಎಲ್ಲ ಇಷ್ಟಪಟ್ಟರು. ಇಂಚಿಂಚು ಅವರು ಎಷ್ಟು ಡೀಟೇಲಾಗಿ ನೋಡಿದ್ರು ಅಂದರೆ ಕಾಸ್ಟ್ಯೂಮ್ ಬಗ್ಗೆನೂ ಮಾತಾಡಿದ್ರು. ಎಷ್ಟು ಕಾಸ್ಟ್ಯೂಮ್ ರಿಯಲಿಸ್ಟಿಕ್ ಆಗಿತ್ತಂದರೆ ಅದು ಹಿಂಗೆ ನೀವು ಅದು ಹೊಸ ಕಾಸ್ಟ್ಯೂಮ್ ತಂದಂಗೆ ಮಾಡಿದ್ದ ಅಂತೆಲ್ಲ ಹೇಳಿದ್ರು. ಆವಾಗ ಎಕ್ಸ್ಪ್ಲೇನು ಮಾಡಿದೆ. ಅಲ್ಲ, ಅದು ಆ್ಯಕ್ಚುಲಿ ಯೂಸ್ಡ್ ಕಾಸ್ಟ್ಯೂಮು, ಅಂದರೆ ಈಗ ವೇಸ್ಟ್ ಅಂತ ಬಿಸಾಕಿರೋ ಕಾಸ್ಟ್ಯೂಮ್ಗಳದೆಲ್ಲ. ಹೌದು, ಎಲ್ಲ ಗುಜ್ರಿಗೆ ಅಂತ ತೆಗೆದು ಎಸ್ಬಿಟ್ಟಿರ್ತಾರಲ್ಲ, ಅಲ್ಲೋಗಿ ನನಗೆ ಆ ಥರ ಟೋರ್ನೇ ಬೇಕು, ಎಲ್ಲ ಅರ್ದಿರಬೇಕು, ಅಂದರೆ ರೆಗ್ಯುಲರ್ ಯೂಸೇಜಲ್ಲಿರೋ ಕಾಸ್ಟ್ಯೂಮ್ ಅಂತ ಕಾಣಿಸ್ಬೇಕು ಅಂತೇಳಿ. ಹೌದು, ಸೇಮ್ ಎಲ್ಲ ಅಲ್ಲೇ ಸರ್. ಕೆಲವೊಂದು ಹಳ್ಳಿ ಊರುಗಳು ಯಾರೋ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ನಿಗೊಂದು ಹೊಸ ಬಟ್ಟೆ ಕೊಡಿಸಿ ಬಿಚ್ಕೊಡಿಲಿ ಅಂತ ಹೇಳಿ ಆ ಥರ ಹಾಕ್ಸಿರೋ ಅವ್ರ ಬಟ್ಟೆಗಳನ್ನೇ ಹಾಕ್ಸಿ ಮಾಡಿ. ನವೀನ ಮೂವಿನಲ್ಲಿ ಕಾಸ್ಟ್ಯೂಮ್ ಸೀಕ್ರೆಟು ತುಂಬ ಇದೆ. ತುಂಬ ಇದೆ ಸರ್. ವರ್ಕೌಟ್ ಅಂತೂ ತುಂಬ ಮಾಡಿದ್ದೀವಿ. ಈವನ್ ಲೊಕೇಶನ್ನು ಅಷ್ಟೇ, ಅದೇ ತುಂಬ ಎಂಕರೇಜಿಂಗ್ ಆಗಿದ್ದಾರೆ ಅವರು. ಯಾಕೆ ಅಷ್ಟು ದೊಡ್ಡ ತಂದಲ್ಲಿದ್ದಾರೆ ಅಂದರೆ ಈ ಥರ ನಮ್ಮ ಸಣ್ಣ ಪುಟ್ಟ ಟೀಮ್ಗಳಿಗೆ ಅಷ್ಟು ಬೆನ್ನೆಲುಬಾಗಿ ನಿಂತು ಬೆನ್ನು ತಟ್ತಾರಲ್ಲ, ಆ ಥರ ಒಂದು ಕೈ ಬೇಕೇ ಬೇಕು ಹೊಸಬ್ರಿಗೆ. ಆ ಥರದ್ದೊಂದು ಧೈರ್ಯ ಇದೆಯಲ್ಲ, ಅದು ತುಂಬ ದೊಡ್ಡ ಗುಣ. ಖಂಡಿತ ಎವ್ರಿ ಡೈರೆಕ್ಟರ್ಸ್ ಡ್ರೀಮ್ ಅದು PRK ಆಫೀಸ್ಗೆ ಹೋಗ್ಬೇಕಂತ. PRK ಆಫೀಸ್ಗೆ ಹೋಗಿದ್ದೀರಾ, ಈಗ ಮೂವಿನ ಗೆದ್ದಿದ್ರೆ ಕನ್ನಡ ಚಿತ್ರರಂಗದ ಕಲಾ ರಸಿಕರು ಗೆಲ್ಲಿಸಿದ್ದಾರೆ. ಈಗ ದೊಡ್ಡ ಮನೆ ಸೊಸೆ ಅವ್ರ ಮನೆಗೆ, ಪುನೀತ್ ಸರ್ ಮನೆಗೆ ಆಫೀಸ್ಗೆ ಹೋಗಿದ್ದೀರಾ. ಈಗ PRKದು ಏನಾದರೂ ನಿಮಗೆ ಯಾವುದಾದ್ರೂ ಆಫರ್ ಬಂದಿದೆಯಾ ಈ ಮೂವಿ ಆದ ನಂತರ ಡೈರೆಕ್ಷನ್ಗೆ? ಬನ್ನಿ ಮಾಡೋಣ ಅಂತ ಒಂದು ಹೇಳಿದ್ರು, ಗೊತ್ತಿಲ್ಲ, ಅದು ನೋಡೋಣ. ಈಗ ಎಲ್ಲ ಮುಗಿದ ಮೇಲೆ ನಮ್ಮದು ಒಂದು ಪ್ರೋಸೆಸ್ ಇರುತ್ತಲ್ಲ, ನಾವು ಒಂದು ಕತೆ ತೊಗೊಂಡು ಹೋಗ್ಬೇಕು, ಅದು ಅವ್ರಿಗೆ ಇಷ್ಟ ಆಗಬೇಕು, ಅದು ಬಜೆಟ್ ಫಿಕ್ಸ್ ಆಗಬೇಕು, ಅದೊಂದು ಬಟ್ ಒಂದು ಗೇಟ್ ಅಂತೂ ಓಪನ್ ಇದೆ. ನಾವು ಹೋಗಿ ಮೇಡಮ್ ನಮ್ಮದೊಂದು ಕತೆ ಇದೆ ಕೇಳಿ ಅಂದರೆ ಕೇಳೋಷ್ಟಂತೂ ಈಗ ಒಂದು ಪರಿಚಯ ಆಗಿದೆ. ಲೋ ನವೀನ ನನಗೆ ಅದು ಕೊಟ್ಟಿದೆ, ಒಂದು ಟೀಮ್ ಕೊಟ್ಟಿದೆ. ನವೀನ್ ಎಲ್ಲ ಬನ್ನಿ ಒಂದು ಟೀಮ್ ಇನ್ನೊಂದೇನೋ ಒಂದು ಮಾಡೋಣ ಅನ್ನೋ ಥರ ಏನೋ ಹೇಳಿದ್ದಾರೆ. ಅದು ದೊಡ್ಡ ಗುಣ. ಎಂಡ್ ಆಫ್ ದ ಡೇ ಎಲ್ಲ ಕೂಡಿ ಬರಬೇಕು, ಒಂದು ಕತೆ ಆಗಬೇಕು, ಎಲ್ಲ ಟೀಮು ನವೀನ್ಗೆ ಸೂಟ್ ಆಗಬೇಕು, ಮತ್ತು ಸ್ಕ್ರಿಪ್ಟು ಎಲ್ಲ ಕೂಡಿ ಬಂದರೆ ಮಾಡೋಣ. ಬಟ್ ಅದೊಂದು
ಓ ಚಾನಲ್ ಅಂತೂ ಓಪನ್ ಆಗಿದೆ, ಅದು ಲೋ ನವೀನ ನಮ್ಗೆ ಅದು ಕೊಟ್ಟಿದೆ. ಎಲ್ಲ ಸರಿ ಸರ್, ಓಕೆ. ಬಟ್ ಇದೇನು ಸರ್ ಅದು ಬಾಸುಮತಿ ಕ್ಯಾರೆಕ್ಟರ್ ತುಂಬ ಸಖತ್ತಾಗಿ ಮಾಡಿಬಿಟ್ಟಿದ್ದೀರ. ಅದು ಆ ಮೊಬೈಲ್ ಕೀಪ್ಯಾಡು ಇಡೀ ದಿನ ಕಳೆಯೋದು ಅದು ನೋಡಿದ್ರೆ ಅಲ್ಲಿ ಕುಳಿತಿದ್ರೆ ಎಲ್ಲರೂ ಅವ್ರ ಲೈಫ್ಗೆ ಹೋಗ್ದಂಗೆ ಕಾಣ್ತಾ ಇತ್ತು ಆಡಿಯನ್ಸ್ ಅಂತೇಳಿ. ಅಂದರೆ ಅದು ಕ್ರೆಡಿಟ್ ಗೋಸ್ ಟು ಆರ್ಟಿಸ್ಟ್ಗಳೇ. ಆರ್ಟಿಸ್ಟು ಮತ್ತು ಆ ಬಾಸುಮತಿ ಅಂತ ಮೂಲ ಹುಟ್ಟಾಕ್ದಂಥ ನಮ್ಮ ನಿಂಗಣ್ಣ ಅಂತ ಸಾಂಗ್ ಬರೋದಲ್ಲ ರೈಟರು, ಅವ್ರ ಸ್ಕ್ರಿಪ್ಟಲ್ಲಿ ಬೇಸಿಕ್ಕಿಂದನೇ ಇದ್ದರು. ಬೇಸಿಕ್ ಡೈಲಾಗ್ಸ್ ಎಲ್ಲ ಅಲ್ಲಿಂದನೇ ಶುರುವಾಗಿದ್ದು. ಅವರು ಇಟ್ಟಂಥ ಹೆಸರು ಬಾಸುಮತಿ. ಆಗೇನೋ ಕ್ಯಾರೆಕ್ಟ್ರಿಗೆ ಸ್ಪೆಷಲ್ ಏನೋ ನೇಮ್ ಬೇಕು ಅಂದಾಗ ಅವ್ರು ಬರಿತಾನೆ ನಗಕ್ಕೆ ಶುರು ಮಾಡೋರು. ಅಂದನಿ ಏನು ನಗ್ತಾ ಇದ್ರಲ್ಲ ಅಂದರೆ ಒಂದು 5 ನಿಮಿಷ ಟೈಮ್ ಕೊಡಿ, ಬಂದು ಕೊಡ್ತೀನಿ ಸ್ಕ್ರಿಪ್ಟ್ ಅಂದ್ಬಿಟ್ಟು ಹಿಂಗೆ ಪೇಜ್ ಕೊಟ್ಟರು. ಅದು ಓದ್ತಿದ್ದಂಗೆ ಎಲ್ಲ ಇಡೀ ಟೀಮು ಉಳ್ಳಾಡ್ಕೊಂಡು ನಕ್ಕಿದ್ವಿ. ಅವತ್ತು ನಗಕ್ಕೆ ಶುರು ಮಾಡಿದ್ದು ಹೇಳಿದೆ, ಆಗಲೇ ನಿಮ್ಗೆ ಹೇಳಿದೆ, ಬರೀಬೇಕಾದ್ರೆ ನಗಕ್ಕೆ ಶುರು ಮಾಡಿದ್ದು ಟಿಲ್ ಇವತ್ತರೆಗೂ ನಗ್ತಾ ಇದ್ದೀವಿ ಅಂದರೆ ಅದಷ್ಟು ಸ್ಟ್ರೆಂತ್ ಇತ್ತದು. ಅದೇ ಎಲ್ಲ ಕೂಡು ಬಂತು ಸರ್ ಅಷ್ಟೇ. ಅದು ರೈಟಿಂಗಿಂದ ಇರಲಾಗಲಿ, ಇಲ್ಲೆಲ್ಲೂ ನಾವು ಅವ್ರು ಬರೆದಿದ್ದಾರೆ, ಇವ್ರು ಬರೆದಿದ್ದಾರೆ, ಈ ನಿಮ್ಮ ತಾಟು ನಮ್ಮ ತಾಟು ಅನ್ನೋದು ಈಗ ನನಗೆ ಗೊತ್ತಿಲ್ಲ. ನಾನು ಎಷ್ಟು ಡೈಲಾಗ್ ಬರೆದಿದ್ದೀನಿ, ನವೀನ್ ಎಷ್ಟು ಡೈಲಾಗ್ ಹೇಳಿದ್ದಾರೆ, ಅಂದನ್ ಎಷ್ಟು ಡೈಲಾಗ್ ಹೇಳಿದ್ದಾರೆ, ಸುನಿಲ್ ಮೈಸೂರು ಎಷ್ಟು ಡೈಲಾಗ್, ಬಂಡಲ್ ಆಫ್ ಟೀಮ್ ವರ್ಕ್ ಅಷ್ಟೇ. ಈಗ ಯಾರು ಕೇಳಿದ್ರು ಇದು ಯಾರು ಡೈಲಾಗ್ ಯಾರು ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ಈಗ ನಂದು ಅಂತ ಯಾರೂ ಮಾಡಿಲ್ಲ, ನಮ್ಮದು ಅಂತ ಮಾಡಿದ್ದೀವಿ, ಅದಕ್ಕೆ ಗೆದ್ದಿದ್ದೀವಿ. ಇಷ್ಟ ಯಾವ್ದಾದ್ರು ಪ್ರಾಜೆಕ್ಟ್ ಇದೆಯಾ ಸರ್ ಈಗ ನಿಮಗೆ ಬೇರೆ ಬೇರೆ ಪ್ರೊಡಕ್ಷನಿಂದ, ಅಥವಾ ನೀವೇ ಏನಾದರೂ ಕತೆಗಳ ರೆಡಿ ಇಟ್ಟು ಅವಕಾಶ ಸಿಕ್ಕಿದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ವರ್ಕು ಅಂತ? ಖಂಡಿತ ಸರ್, ಬದುಕಿರೋದೇ ಅದಕ್ಕೋಸ್ಕರ ಎಲ್ಲ ಮಾಡಲೇಬೇಕು. ತುಂಬ ಕತೆಗಳಿದೆ. ಅಂದರೆ ಈ ರಿಲೀಸ್ಗೂ ಮುಂಚೆ ಕೆಲವೊಂದು ಕಮಿಟ್ಮೆಂಟ್ಗಳಾಗಿತ್ತು ಮಾಡೋಣ ಅಂತ. ಸೊ ಅದೇನು ಕಮಿಟ್ಮೆಂಟ್ ಇದೆ ಅದು ಫಸ್ಟ್ ಮುಗಿಸ್ತೀನಿ. ಅದು ಇದು ಗೆದ್ದಿದೆ ಅಂತ ಅವ್ರನ್ನ ಹಿಂದೆ ಹಾಕೋದು ಆ ಥರದ್ದಿಲ್ಲ. ಫಸ್ಟ್ ಏನು ಮಾತಾಡಿದ್ವಿ ಅದು ಮುಗಿಸೋಣ. ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡೋಣ. ಅದು ಬಜೆಟ್ ಜಾಸ್ತಿನೋ ಕಮ್ಮಿನೋ ಅದು ನನಗೆ ಗೊತ್ತಿಲ್ಲ. ಆ ಸಿನಿಮಾ ಕಂಟೆಂಟ್ಗೆ ಏನು ಬೇಕು ಅದು ಪ್ರೊಡ್ಯೂಸರ್ ಪ್ರೊವೈಡ್ ಮಾಡಿದ್ರೆ ಓಪನ್ ಟು ಡೂ ವಿತ್ ಎನಿವನ್ ಆ ಥರ. ಅಂದರೆ ಈಗ ನವೀನ್ ಅವರು ಒಳ್ಳೆ ಅದ್ಭುತ ಸಿಂಗರ್ ಆಗಿ ಹೆಸರು ಮಾಡಿದರು. ಸಾಕಷ್ಟು ಅವ್ರು ಹಾಡಿದ ಹಾಡುಗಳು ಅಪ್ಪು ಸರ್ ಬಗ್ಗೆ ಇರ್ಬೋದು, ಅಥವಾ ಒಂದು ರಿಯಾಲಿಟಿ ಬಗ್ಗೆ ಅವ್ರು ಆಡೋ ಹಾಡು ಜನಕ್ಕೆ ತುಂಬ ಕನೆಕ್ಟ್ ಆಗ್ತಾಯಿತ್ತು. ಸೊ ಒಬ್ಬರು ಸಿಂಗರ್ ಆಗಿದ್ದವ್ರನ್ನ ಆ್ಯಕ್ಟರ್ ಆಗಿ ಮಾಡಬೇಕು ಅಂದಾಗ ಯಾವ ಥರ ಇತ್ತು ನಿಮಗೆ ಸವಾಲು ಅಂತೇಳಿ? ಇದು ನನಗೆ ಗೊತ್ತಲ್ಲ. ಆ್ಯಕ್ಚುಲಿ ನಾನು DFT ಅಂದರೆ ಡಿಪ್ಲೊಮಾ ಇನ್ ಫಿಲ್ಮ್ ಡೈರೆಕ್ಷನ್ 2008 ನಾನು ಮಾಡಬೇಕಾದ್ರೆ ನವೀನ್ ಆಗಿಂದನೂ ನನ್ನ ಫ್ರೆಂಡ್. ಸಿನ್ಸ್ 2001 ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸೆ. ಸೊ ಅವಾಗ ಅವನಿನ್ನೂ ಈ ಥರ ಅವನೊಂಥರ ಆಸಕ್ತಿ ಇತ್ತು, ಆ್ಯಕ್ಟಿಂಗು ಎಲ್ಲ ಮಾಡಬೇಕು, ಹಾಡಬೇಕು ಅನ್ನೋದೆಲ್ಲ. ನನ್ನ ಫಸ್ಟು ಶಾರ್ಟ್ ಫಿಲಮ್ಗೆ ಫಸ್ಟ್ ಹೀರೋ ಅವನೇ. ಅವತ್ತು ಬಣ್ಣ ಹಚ್ಚಿದ್ದು ಕುಂಚ ಅಂತ ಒಂದು ಮಾಡಿದ್ವಿ, ಅವತ್ತು ಹಚ್ಚಿದ್ದು. ಇವತ್ತು ದೊಡ್ಡ ಥರಲ್ಲಿ ಅವತ್ತು ಯಾರಿಗೂ ತೋರಿಸ್ಕೊಳಕ್ಕಾಗಲಿಲ್ಲ. ಫಸ್ಟ್ ಸಿನಿಮಾ ಹೆಂಗಿರುತ್ತೆ ನಿಮಗೆ ಗೊತ್ತು. ಮಾಡಿನೂ ಹಂಗೆ ಡಬ್ಬದಲ್ಲಿ ಇಟ್ಕೊಂಡಿದ್ದೀವಿ, ನಾವೇ ನೋಡೋಕ್ಕಾಗ್ದೇನೆ. ಇವತ್ತು ಒಂದು ದೊಡ್ಡ ಸ್ಕ್ರೀನಲ್ಲಿ ಮತ್ತೆ ಅದು ಕೂಡು ಬಂತಷ್ಟೇ. ಆಯಿತು, ಆವತ್ತು ಕಟ್ಟಿದ್ದ ಕನಸು ಇವತ್ತು ನೆರವೇರಿದೆ. ಯಾಕಂದರೆ ಸರ್ ನವೀನ್ ಅವರ ಒಂದು ಅಭಿನಯ ನೋಡಿದಂಥ ಸಂದರ್ಭದಲ್ಲಿ 3 ಶೇಡ್ ಇದೆ. ಸಿಟಿಗೆ ಬಂದಾಗ ಒಬ್ಬ ಹುಡುಗ ಬದುಕು ಕಟ್ಕೊಳ್ಳಿಕ್ಕೆ ಯಾವ ರೀತಿ ಬದುಕಬೇಕು, ಹಳ್ಳಿಲಿದ್ದಾಗ ಫ್ರೆಂಡ್ಸ್ಗಳ ಜೊತೆ ಹೇಗಿರ್ತಾನೆ, ಮತ್ತು ಆ ಇನೋಸೆನ್ಸ್, ಆ ಕ್ಯಾರೆಕ್ಟರ್ ಇನೋಸೆನ್ಸ್, ಅವ್ರ ತಾಯಿ, ಅವ್ರ ಮಾವ, ಅತ್ತೆ ಮಗಳು, ಈ ಥರದ 3 ಶೇಡ್ನಲ್ಲೂ ಕೂಡ ನವೀನ್ ಅವರ ಆ್ಯಕ್ಟಿಂಗ್ ಗೆದ್ದಿದೆ. ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ನಟ ಸಿಗ್ತಾ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಯಾರೂ ಆ್ಯಕ್ಟ್ ಮಾಡಿಲ್ಲ ಸರ್, ಅದಕ್ಕೆ ಗೆದ್ದಿದ್ದಾರೆ. ಇಲ್ಲಿ ಯಾರೂ ಆ್ಯಕ್ಟ್ ಮಾಡಬೇಕು ಅಂತ ಮಾಡಿಲ್ಲ, ಅವ್ರು ಬಂದು ಹೋಗಿದ್ದಾರೆ ಅಷ್ಟೇ. ನವೀನನಾಗಿ ಬಂದಿದ್ದಾನೆ, ಅವನು ಅಭಿನಯಿಸಿಲ್ಲ. ನಾನು ಇಲ್ಲೇನೋ ಆ್ಯಕ್ಟ್ ಮಾಡಬೇಕು, ಇಲ್ಲೇನೋ ಎಕ್ಸ್ಟ್ರಾ ಮಾಡಬೇಕು ಅಂತ ಮಾಡಿಲ್ಲ. ಹೌದು, ಅಂದರೆ ಈಗ ನನಗೆ ಏನೋ ಒಂದು ಇನ್ಸಿಡೆಂಟ್, ಅದೇ ಇನ್ಸಿಡೆಂಟ್ ನನಗೆ ಕೊಟ್ಟರೆ ನನ್ನ ಎಮೋಷನ್ಸ್ ಬೇರೆ, ನಿಮ್ಮ ಎಮೋಷನ್ಸ್ ಬೇರೆ. ನಿಮ್ಮ ಈ ಚಿತ್ರಕಥೆ ನವೀನ್ ಅವ್ರಿಗೆ ಚೆನ್ನಾಗಿ ಟಚ್ ಆಯಿತು, ಕನೆಕ್ಟ್ ಆಯಿತು ಸರ್. ಈಗ ಒಂದು ರೆಡಿಮೇಡ್ ಬಟ್ಟೆಗೂ ಡಿಸೈನರ್ ವೇರ್ ಬಟ್ಟೆಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಯಾವುದೋ ಒಂದು ಫಿಟ್ಟಿಂಗಿಗೆ ನಾವು ಅಡ್ಜಸ್ಟ್ ಆಗೋದು ಬೇರೆ, ನಮಗೆ ಅಂತಲೇ ಡಿಸೈನ್ ಮಾಡಿ ಫಿಟ್ ಮಾಡೋದು ಬೇರೆ. ಈ ನವೀನ್ಗೆ ಅಂತಲೇ ಮಾಡಿದ ಕತೆ. ಸೊ ನವೀನ್ ಸ್ಟ್ರೆಂತ್ ನೋಡಿಕೊಂಡೇ ಮಾಡಿರೋ ಕತೆ. ಸೊ ಅದಕ್ಕೆ ಅದು ಸ್ಟಾಪ್ಟ್ ಆಗಿದೆ. ಸರ್ ಅಲ್ಟಿಮೇಟ್ಲಿ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ನಿರ್ಮಾಪಕರನ್ನ ಅನ್ನದಾತ. ಇತ್ತೀಚೆಗೆ 2 ಮೂವಿಲಿ ಹೀರೋ ಆದರೆ ಅಥವಾ 2 ಮೂವಿನಲ್ಲಿ ಒಳ್ಳೆ ಡೈರೆಕ್ಟರ್ ಆದರೆ ನಿರ್ಮಾಪಕರುಗಳಿಗೆ ತುಂಬ ಗೋಳಾಡಿಸ್ಬಿಡ್ತಾರೆ, ಪ್ರಚಾರಕ್ಕೆ ಬರಲ್ಲ, ಆ ಥರ ಟಾಕ್ ವಾರ್ ಮಾಡೋದು, ಒಬ್ರಿಗೆ ಟೀಕೆ ಮಾಡೋದಿದೆ. ಅದರ ನಡುವೆ ನಿಮಗೆ ಅಮೇರಿಕದಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ನಮ್ಮ ಮಂಡ್ಯ ನೆಲದ ಹೃದಯವಂತರು ನಿಮಗೆ ನಿರ್ಮಾಪಕರಾಗಿ ಸಿಕ್ಕಿದ್ರು. ಸೊ ಹೇಗೆ ಒಪ್ಪಿಸಿದ್ರಿ, ಏನು ಮಾತುಕತೆ ಆಯಿತು? ಅದು ಹೇಳ್ತಾರಲ್ಲ, ನಮ್ಮ ಪೂರ್ವ ಜನ್ಮದ ಪುಣ್ಯ ಅದು. ಅಂದರೆ ಆ ಥರದೊಬ್ಬರು ನಿರ್ಮಾಪಕರನ್ನ ಪಡ್ಕೊಳ್ಳೋದಿದೆಯಲ್ಲ, ಅದು ಅದೇ ಪುಣ್ಯನೇ. ಅದು ಬೆನ್ ಚಿಕ್ಕಸ್ವಾಮಿ ಅಂತೇಳಿ, ಅದು ಬೆನ್ ಅಂದರೆ ಬೆನಮನಹಳ್ಳಿ ಚಿಕ್ಕಸ್ವಾಮಿ ಅಂತೇಳಿ. ಅಂದರೆ ಈಗ ಮಳವಳ್ಳಿ ಅಲ್ಗೂರು ಪಕ್ಕ ಇರೋ ಬೆನಮನಹಳ್ಳಿ. ಅವರು ಅಮೇರಿಕಾಗೆ ಹೋಗಿ ಸೆಟ್ಲಾಗೇ 39 ಇಯರ್ಸ್ ಆಯಿತು. ಸೊ ಅಲ್ಲಿ ಸಿಟಿಸನ್ ಅವರು. ಅಲ್ಲಿ ಸಿಟಿಸನ್ ಆಗಿ 40 ವರ್ಷ ಆಗಿದ್ರು ಅವ್ರು ಇವತ್ತಿಗೂ ಮನೇಲಿ ಮುದ್ದೆ ಸಾಂಬಾರೇ ತಿನ್ನೋದು.
ಅವರೇ ಬಂದವ್ರಿಗೆಲ್ಲ ಇಲ್ಲಿಂದ ಯಾರೇ ಹೋದರೂ ಫಸ್ಟು ಟ್ರೀಟ್ಮೆಂಟು ಅವ್ರ ಮನೆಯಿಂದನೇ ಇರುತ್ತೆ ಅಮೇರಿಕಾಗೆ. ಕನ್ನಡಿಗರಿಗೆ ಯಾರಿಗೂ ಅಷ್ಟು ಕಾಂಟ್ಯಾಕ್ಟ್ ಇದೆ, ಅಷ್ಟು ನೆಟ್ವರ್ಕ್ ಇದೆ. ಅವರು ಕಮ್ಮಿ ಜನ ಅಲ್ಲ ಅವರು. ಅದ್ರ ಮೇಲೂ ಅವ್ರಿಗೆ ಬೇಡದೇ ಇರೋದು ಇದೆಲ್ಲ. ನವೀನ್ ಹಿಂಗೆ US ಅಕ್ಕ ಸಮ್ಮೇಳನಕ್ಕೆ ಹೋದಾಗ ನಮ್ಮ ಮಂಡ್ಯದವನಪ್ಪ ಏನು ಮಾಡ್ಕೊಂಡಿದ್ಯಾ, ಆಡ್ತಿದ್ಯಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳೋ. ಅಣ್ಣ ಈಗೊಂದು ಅವಾಗ ತಾನೇ ಶುರು ಮಾಡಿದ್ವಿ ನಾವು ನವೀನೆಲ್ಲ ಸೇರಿಕೊಂಡು ಈ ಸ್ಕ್ರಿಪ್ಟ್ ಶುರು ಮಾಡಿದ್ವಿ. ಲೋ ನವೀನ ಸ್ಕ್ರಿಪ್ಟ್ ಶುರು ಮಾಡಿದ್ವಿ. ಅದಕ್ಕೆ ಇನ್ವೆಸ್ಟರ್ಸ್ ಹುಡುಕ್ತಾ ಇದ್ವಿ. ಅವಾಗ ಹಿಂಗೊಂದು ಕತೆ ಮಾಡ್ಕೊಂಡಿದ್ದೀವಿ ಅಣ್ಣ, ಇನ್ವೆಸ್ಟರ್ಸ್ ನೋಡ್ತಾ ಇದ್ದೀನಿ ಅಂದಾಗ ಆಯ್ತು ಏನು ಮಾಡ್ತೀಯಾ ಹೇಳು ಲೈನು ಅಂದಾಗ ನಾನು ಇರಲಿಲ್ಲ. ಆ್ಯಕ್ಚುಲಿ ನಾನು ಇಲ್ಲಿದ್ದೆ. ಅವನೊಂದು ಹೇಳಿದ್ದಾನೆ, ಚೆನ್ನಾಗಿದೆಯಲ್ಲ, ಆಯ್ತು ಮಾಡೋಗು, ಅದೇನು ಬೇಕು ನಾನು ಮಾಡ್ಕೊಡ್ತೀನಿ ಹೋಗು, ನಮ್ಮ ಹುಡುಗರು ಅಷ್ಟೇ. ಆ ಒಂದು ಮಾತು ನೆಕ್ಸ್ಟ್ ಡೇನೇ ಅಮೌಂಟ್ ಬಂದು ಬೀಳ್ತು. ಇವತ್ತವರೆಗೂ ಹೆಂಗೆ ಮಾಡ್ತಾಯಿದ್ದೀರಾ ಏನು ಅಂತಲೂ ಒಂದು ಕ್ರಿಯೇಟಿವ್ ಫ್ರೀಡಮ್ ಅಂದರೆ ಕ್ರಿಯೇಟಿವಿಟಿಲಂತೂ ಒಂದು ದಿನವೂ ತಲೆ ಹಾಕಿಲ್ಲ. ಆ ತಲೆ ಹಾಕದೇ ಇರೋದೇ ಈಗ ಔಟ್ಪುಟ್ ಇದೆ. ಎಷ್ಟೋ ಜನ ಏನು ಮಾಡ್ತಾರೆ, ನಾನು ದುಡ್ಡು ಹಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಮತ್ತೆ ಬಂದು ಚೆಕ್ ಮಾಡೋದು, ಪ್ರೋಸೆಸ್ ಗೊತ್ತಿರಲ್ಲ. ಅಂದರೆ ಈಗ ನಾವು ಫಸ್ಟ್ ಏನೋ ರಾ ಇಟ್ಟಿರ್ತೀವಿ ಅಂದರೆ ಅಲ್ಲೇ ಜಡ್ಜ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಪ್ರೊಡ್ಯೂಸರು. ಏನೋ ಚೆನ್ನಾಗಿ ಬರ್ತದೆ, ಆ ಡೌಟಲ್ಲಿ ಏನಾಗುತ್ತೆ, ಅದು ಕ್ವಾಲಿಟಿ ಡೌನ್ ಆಗ್ತಾ ಇರುತ್ತೆ. ಬೈದಾಗ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ, ಫ್ರೀ ಹ್ಯಾಂಡಾಗಿ ಮಾಡೋಕ್ಕಾಗಲ್ಲ. ಫೈನಲ್ ಔಟ್ಪುಟ್ಟು ನಿರ್ದೇಶಕನಿಗೆ ಅಷ್ಟೇ ಗೊತ್ತಿರುತ್ತೆ, ಎಂಡ್ ರಿಸಲ್ಟ್ ಏನು ಬರ್ಬೋದು ಅಂತ. ಮೈಸೂರು ಭಾಗದ ರಾಜಕಾರಣಿಗಳು ಅಂದರೆ ಸೆಲೆಬ್ರಿಟಿಗಳ ಜೊತೆ ಮೂವಿ ನೋಡಿದ್ರು, ನಾನು ಮಾತಾಡ್ಸಿದ್ದೆ. ಅವ್ರು ಹೇಳ್ತಾ ಇದ್ರು 11 ಜನ ಏನೋ ಡೈರೆಕ್ಟರ್ಗಳೆಲ್ಲ ಹೊಂದಿಸ್ಕೊಂಡು ಮಾಡೋಕೆ ಹೊರಟಿದ್ರು, ಹುಡುಗರು ಪ್ರೊಡ್ಯೂಸರ್ಗಳನ್ನ ತೊಗೊಂಡು ಹೋಗಿ ಹೊರಟಿದ್ರು. 11 ಜನ ಯಾಕೆ ನಾನು ಒಬ್ಬನೇ ಮಾಡ್ತೀನಿ, ಹೋಗಿ ಮಾಡಪ್ಪ ಅಂತ ಹೇಳಿ ಬೆನ್ನು ತಟ್ಟಿದ್ರು ಅನ್ನೋ ಮಾಹಿತಿ ನಿಜನಾ ಸರ್? ಹೌದು ನಿಜ. ಅದೇ ನವೀನು ಸ್ಟಾರ್ಟಿಂಗ್ ನಾವೆಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡು ಶುರು ಮಾಡಿದ್ವಲ್ಲ, ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ತರೋದು? ಅವಾಗ ಏನು ಮಾಡಿದ್ವಿ, ಸ್ಪ್ಲಿಟ್ ಮಾಡ್ಕೊಂಡು ಮಾಡೋಣ ಎಲ್ಲರೂ. ಈಗ ಒಂದೇ ಪ್ರೊಡ್ಯೂಸರ್ ಅಂದರೆ ಕಷ್ಟ ಆಗ್ಬಿಡ್ಬೋದು, ಅಷ್ಟು ದೊಡ್ಡ ಅಮೌಂಟು. ಸಣ್ಣ ಅಮೌಂಟೇ ಬಟ್ ನಮಗೆ ದೊಡ್ಡ ಅಮೌಂಟು. ಹೆಂಗೆ ಮಾಡ್ಬೋದು ಅಂದಾಗ ಆಯಿತು, ಇವರೊಂದು 5 ಲಕ್ಷ, ಇವರೊಂದು 5 ಲಕ್ಷ, ಈ ಥರ ಎಲ್ಲ ಸೇರಿ ಒಂದು 50 ಲಕ್ಷ ಕ್ಯಾಶ್ ಇಟ್ಕೊಂಡು ಮಾಡೋದು. ಇನ್ನೊಂದು ಬಾಕಿ ಟೆಕ್ನಿಷಿಯನ್ಸ್ದೆಲ್ಲ ಶೇರ್ ಥರ ಮಾತಾಡೋದು ಅನ್ನೋ ಥರ ಮಾಡಿ 1.25 ಕೋಟಿಲಿ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಅವರು ಹಂಗೆಲ್ಲ ಮಾಡಿದ್ರೆ 10 ಜನದ 10 ತಲೆ ಇರುತ್ತೆಪ್ಪ, ನಿಮ್ಗೆ ಸಿನಿಮಾ ಮಾಡೋಕ್ಕಾಗಲ್ಲ ಕ್ರಿಯೇಟಿವ್ ಆಗಿ, ನೀವೇನು ಬಜೆಟ್ ಇಲ್ಲ ಅಂತ ಇದ್ದೀರಾ, ನಾನು ಕೊಡ್ತೀನಿ, 10 ಜನ ಎಲ್ಲ ಹಾಕೊಂಡು ಮಾಡಬೇಡಿ, ನಿಮ್ಮ ಕ್ರಿಯೇಟಿವಿಟಿ ಹೋಗ್ಬಿಡುತ್ತೆ ಅಂತ ಅವತ್ತವರು ಆಶೀರ್ವಾದ ಮಾಡಿದ್ರು. ನಿಜ ಗ್ರೇಟ್ ಸರ್, ಅವ್ನು ಗ್ರೇಟ್ ಪರ್ಸನ್ ಅವರು. ಕೀರ್ತಿ ಮೇಡಮು ಅಷ್ಟೇ, ಅವರಿಬ್ರದ್ದು ಹೆಂಗೆ ಅಂದರೆ ಒಂದು ಕೈನಲ್ಲಿ 2 ಮುಖ ಇದ್ದಂಗೆ, ಒಂದೇ ಡಿಸಿಷನ್. ಅವ್ರು ಏನೇ ಡಿಸಿಷನ್ ತೊಗೊಂಡ್ರು ಒಂದೇ ಪಾಯಿಂಟು. ಹೌದೌದು, ತುಂಬ ಸಪೋರ್ಟಿವ್ ಸರ್. ಆ ಥರ ಸಪೋರ್ಟಿವ್. ಈಗ ಅಮೇರಿಕದಲ್ಲಿ ಯಾವಾಗ ಶೋ ಮಾಡ್ತೀರಾ ಕನ್ನಡಿಗರಿಗಾಗಿ ಅಂತೇಳಿ? ಈಗ ಮಾಡ್ತೀವಿ ಸರ್. ಈಗ ಇದೊಂದು ಜೂನಲ್ಲೇ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಅದು ಸಬ್ ಟೈಟಲ್ಸ್ ಎಲ್ಲ ನಡೀತಾ ಇದೆ. ಸಬ್ ಟೈಟಲ್ಸೇ ಆಗಬೇಕಿರೋದ್ರಿಂದ ಅದು ಕೆಲಸ ನಡೀತಾ ಇದೆ. ಜೂನ್ 2nd ವೀಕ್ ಅಂದ್ಕೊಂಡಿದ್ದೀವಿ. ಲೋ ನವೀನ ಜೂನ್ಗೆ ದೇಶದ ಗಡಿಯನ್ನು ದಾಟಿ ಅಮೆರಿಕಕ್ಕೆ ಹೋಗುತ್ತೆ. ಲೋ ನವೀನ ಸರ್ ಫಸ್ಟು ಪೋಸ್ಟು ರಿಲೀಸ್ ಮಾಡಿದ್ದೆ ವಾಷಿಂಗ್ಟನ್ DC ವೈಟ್ ಹೌಸ್ ಮುಂದೆ. ಏನು MA ಪೋಸ್ಟು ಬಿಟ್ಟಿದ್ವಿ, ಆ MA ಪೋಸ್ಟು ಫಸ್ಟು ಅಲ್ಲೇ ಲಾಂಚ್ ಆಗಿದ್ದು ಅಮೇರಿಕಾದಲ್ಲಿ. ಸರ್ ಇದೆಲ್ಲ ಸರ್ ನಿಜವಾಗ್ಲೂ ಈ ಕನ್ನಡದ ನೆಲದ ಕಂಪು ಕಲೆಯನ್ನು ಅಮೆರಿಕದಲ್ಲಿ ಹೋಗಿ ಎಸ್ಟಾಬ್ಲಿಷ್ ಮಾಡಿದೆಯಲ್ಲೋ ಅದೇ ಅಲ್ಲೋ ನಮ್ಮ ಗ್ರೇಟ್ನೆಸ್ ಅಂತ. ಅದೇನೋ ಒಂದು ನವಿಂದು ಕ್ರಿಯೇಟಿವಿಟಿ. ಅಲ್ಲಿ ಹೋಗ್ತಾ ಇದ್ದೀನಿ, ಏನಾದ್ರು ಮಾಡಬೇಕಲ್ಲ ಅಂದಾಗ ಆಯ್ತಿರು ಅಂದ್ಬಿಟ್ಟು ಒಂದು MA ಪೋಸ್ಟ್ ಇಲ್ಲಿಂದನೇ ಮಾಡಿ ಕಳಿಸ್ದೆ. ಒಂದು ಡಿಸೈನ್ ಮಾಡಿ ಏನೋ ಒಂದು ಕಾಮಿಕಲ್ ಏನೋ ಯೂನಿಕ್ ಕೊಡ್ಬೇಕು ಜನಕ್ಕೆ. ಸುಮ್ಮನೆ ನಾನು ಹೀರೋ ಅಂತ ಇಂಟ್ರಡ್ಯೂಸ್ ಆಗಬಾರ್ದು. ಒಂದು ನೋಡಿದ್ರೆ ನಗು ಬರಬೇಕು. ನಮ್ಮದು ಥಾಟ್ ಇದ್ದಿದ್ದೆ ಅಷ್ಟು. ಒಂದು ಪೋಸ್ಟ್ ನೋಡಿದ್ರೆ ನಗು ಇರಬೇಕು, ಏನು ನೋಡಿದ್ರು ಒಂದು ಸ್ಮೈಲ್ ಇರಬೇಕು ಜನಕ್ಕೆ. ಅಂದರೆ ಒಂದು ಪಾಸಿಟಿವ್ ವೈಬ್. ಸ್ಮೈಲ್ ಅನ್ನೋದು ಒಂದು ಪಾಸಿಟಿವ್ ವೈಬ್ಸು. ನಿಮ್ಮ ಲಾಸ್ಟ್ ಇಂಟರ್ವ್ಯೂವಲ್ಲೂ ಒಂದು ಮಾತು ಹೇಳಿದ್ದೆ ಇವ್ರಿಗೆ, ನಿಮ್ಮ ಆ್ಯಂಕರ್ಗೆ, ನಾವು ಸಿನಿಮಾನ ದೇವ್ರ ಥರ ಪ್ರೀತಿಸ್ತೀವಿ. ಸಿನಿಮಾ ದೇವ್ರಂದರೆ ಅದು ದೇವಸ್ಥಾನ ಯಾವುದಂದರೆ ನಮಗೆ ಥಿಯೇಟರೇ. ಇದು ಮಾನವೀಯ ಸಂದೇಶದ ಜನವಾಹಿನಿ.